ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕಷ್ಟಪಟ್ಟಿದ ಹಣ ಕೈಗೆ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀವಿ, ಆದರೆ ಒಂದು 1000 ರೂಪಾಯಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, 100 ರೂಪಾಯಿ ಮಾತ್ರ ದಕ್ತಾ ಇದೆ ಅಂತಂದರೆ ಇದು ನಿಮ್ಮೊಬ್ರಿಗೆ ಮಾತ್ರ ಆಗ್ತಿದೆ ಅಂದರೆ ಖಂಡಿತವಾಗಿ ಕೆಲವು ಜನಗಳು ಮಾತ್ರ ಇದು ಅನ್ವಯ ಆಗ್ತದೆ. ಎಲ್ರಿಗೂ ಅನ್ವಯ ಆಗಲ್ಲ. ಕೆಲವರು ಕಷ್ಟಪಟ್ಟಿದ್ದ ತಕ್ಕಾಗೆ 1 to ಡಬಲ್ ಸಂಪಾದನೆ ಮಾಡಿಬಿಟ್ಟಿರ್ತಾರೆ. ಅವ್ರು 100 ರೂಪಾಯಿ ಕೆಲಸ ಮಾಡಿದ್ರೆ 1000 ರೂಪಾಯಿ ಅವ್ರಿಗೆ ಬಂದಿರ್ತದೆ. ಅವ್ರಿಗೆ ಇದು ನಿಜವೋ ಅಥವಾ ಸುಳ್ಳೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ತಿಂಗಳಾಗಟ್ಲೆ ನಮ್ಮದೊಂದು ಕೆಪಾಸಿಟಿ ಇರ್ತದೆ, ನಮ್ಮದೊಂದು ಶ್ರಮ ಇರ್ತದೆ, ಆ ಶ್ರಮಕ್ಕೆ ತಕ್ಕಂತಹ ನಿರೀಕ್ಷೆ ಇರ್ತದೆ. ಆದರೆ ಏನು ಮಾಡಿದ್ರೂ ಬರೋಲ್ಲ. ನಾವು ಯಾವಾಗ ಈ ಸಾಲದ ಸುಳಿಗೆ ಸಿಕ್ಕಾಕತ್ತೀವಿ ಅಂತಂದರೆ ನಮಗೆ ಸರಿಯಾದಂತಹ ಹಣ ನಮಗೆ ಬರ್ತಾ ಇಲ್ಲ ಅಂದಾಗ, ನಮ್ಮ ನಿರೀಕ್ಷೆಗೆ ಮೀರಿದಂಥ ಹಣ ನಮಗೆ ಸಂದಾಯ ಆಗಿದ್ದರೆ ನಾವು ಎಲ್ಲವನ್ನ ಆ ಟೈಮ್ಗೆ ಕ್ಲಿಯರ್ ಮಾಡಿ ಆರಾಮ ಬಿಂದಾಸ ಲೈಫ್ ಜರ್ನಿ ಮಾಡ್ಬೋದಾಗಿತ್ತು. ಆದರೆ 2 ತಿಂಗಳು 3 ತಿಂಗಳು 6 ತಿಂಗಳು ಕೆಲಸ ಮಾಡಿದ್ರು ಕೂಡ ಸ್ಯಾಲ್ರಿ ಬಂದಿಲ್ಲ ಅಂದರೆ ಸಾಲ ಮಾಡಿದೆ ಇನ್ನೇನು ಮಾಡೋಣ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಬಹುಶಃ ನೀವು ಸಾಲ ಮಾಡೋದಕ್ಕೋಸ್ಕರ ನಿಮ್ಮ ಮೇಲಧಿಕಾರಿ ನಿಮಗೆ ಸ್ಯಾಲ್ರಿ ಕೊಟ್ಟಿಲ್ವೇನೋ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಎಲ್ರಿಗೂ ಇಂಪ್ರೂವ್ಮೆಂಟ್ ಆಗಿರ್ತದೆ. ಇಂಪ್ರೂವ್ಮೆಂಟ್ ಅಂದರೆ ಇಂಕ್ರಿಮೆಂಟ್ ಆಗುತ್ತೆ ಕೆಲಸದಲ್ಲಿ ಅಂತೇಳಿ ಭಾಳ ಹೇಳ್ತಾರೆ. ಅದು ಖಾಸಗಿ ಕಂಪ್ನಿ ಆಗಿರ್ಬೋದು, ಸರ್ಕಾರಿ ಕೆಲಸ ಆಗಿರ್ಬೋದು, ಅಥವಾ ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಆಗಿರ್ಬೋದು. ಆದರೆ ಎಲ್ಲರೂ ಒಂದು ಅಭಿವೃದ್ಧಿ ಆಗ್ತಿರ್ತದೆ ಕೆಲಸ ಕಾರ್ಯಗಳಲ್ಲಿ. ಅವರು ಇಂಕ್ರಿಮೆಂಟ್ ಜಾಸ್ತಿ ಮಾಡ್ತಿರ್ತಾರೆ. ಆದರೆ ಕೆಲವು ಮಂದಿಗೆ ಎಲ್ಲಿರ್ತಾರೋ ಅವ್ರು ಅಲ್ಲೇ ಇರ್ತಾರೆ. ಕಾರಣ ಏನಂದರೆ ಅವ್ರಿಗೆ ಇಂಕ್ರಿಮೆಂಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಬಂದುಬಿಟ್ರೆ ಆ ಜಾಸ್ತಿ ದುಡ್ಡು ಬರಬಾರ್ದು ಅಂತ ಇರ್ತದೆ. ಆ ದುಡ್ಡಿಗೆ ಒಂದು ಅಡೆತಡೆ ಅಂತ ಇರ್ತದೆ. ಆ ಅಡೆತಡೆ ಅವ್ರು ಏನೇ ಮಾಡೋಕ್ಕೋದ್ರೂ ಕೂಡ ಅದ್ರ ಮುಂದೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಇವೆಲ್ಲ ನಾವು ತಿಳ್ಕೊಬೇಕಂದಾಗ ಕರೆಕ್ಟ್ ಸ್ವಾಮಿ ನೀವು ಹೇಳ್ತಾ ಇರೋದು ನಿಜ, ನಂದು ಹಿಂಗೆ ಆಗೋಗಿದೆ ಅಂತೇಳಿ ಸ್ತ್ರೀ ಪುರುಷಾದಿಯಾಗಿ ಕೂಡ ಎಲ್ಲರೂ ಇವತ್ತು ಅದನ್ನು ಯೋಚನೆ ಮಾಡ್ತಿದ್ದಾರೆ. ಇವತ್ತು ಎಷ್ಟು ಜನ ಇವತ್ತು ಕಾಯ್ತಿದ್ದಾರೆ ಅಂತಂದರೆ ತಮ್ಮ ಆಸ್ತಿ ತಾವು ಮಾರ್ಬಿಟ್ಟು ಸುಮ್ಮನೆ ಕೈಕೊಂಡು ಕೂತಿರ್ತಾರೆ. ದುಡ್ಡೇ ಬಂದಿರೋದಿಲ್ಲ. ಅವನ ಆಸ್ತಿ ತಗೊಂಡ್ರೂ ರಿಜಿಸ್ಟರ್ ಮಾಡ್ಕೊಂಡ್ರೆ ಇವತ್ತು ಕೊಟ್ಟೆ, ನಾಳೆ ಕೊಟ್ಟೆ, ನಾಳಿದ್ದು ಕೊಟ್ಟೆ, ಹಿಂಗೆ ಸತಾಯಿಸ್ತಿರ್ತಾನೆ. ಆದರೆ ಏನು ಮಾಡಿದ್ರು ಕೂಡ ಅವನಿಗೆ ದುಡ್ಡು ಬರೋದಿಲ್ಲ. ಒಂದು ವೆಹಿಕಲ್ ಮಾರಿರ್ತಾರೆ, ವೆಹಿಕಲ್ ದುಡ್ಡು ಅದು ಬರೋದಿಲ್ಲ. ಒಂದು PF ಹಾಕಿರ್ತಾರೆ ಎಲ್ಲ ರಿಟೈರ್ಮೆಂಟ್ ಆದಮೇಲೆ, ಆ ದುಡ್ಡು ಬರೋದಿಲ್ಲ. ಆ ಪಿಂಚನ್ ಬರಬೇಕಂದ್ರೆ ಇವತ್ತು ನಾಳೆ ಅಂತ ಆ ಬ್ಯಾಂಕನ್ನು ಸತಾಯಿಸ್ತಾನೆ. ನಿಮಗೆ ಬಂದಿಲ್ಲ ತಲೆ ಮೇಲೆ ಕೈ ತುಂಬ್ಕೊಳ್ಳೋದು, ನನ್ನ ದುಡ್ಡೇ ಬರಲ್ಲ, ಹುಡ್ದಾಗಿಂದ ಇದೆ ನನ್ನ ಕೈದಿಲ್ಲ ಅಂತ. ಇವೆಲ್ಲ ಯಾಕಾಗತ್ತೆ? ಆ ದುಡ್ಡು ಆ ಹಣ ಯಾಕೆ ಒಬ್ರು ಕೆಲವು ಕೈ ಸೇರೋದಿಲ್ಲ ಅಂತಕ್ಕದನ್ನು ಭಾಳ ಜನ ಯೋಚನೆ ಮಾಡಿ ಚಿಂತೆ ಮಾಡಿರ್ತಾರೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಧನ ಆಕರ್ಷಣೆ ಅಂತಕ್ಕಂಥ ಇರಬೇಕು. ಆ ಧನ ಆಕರ್ಷಣೆ ಅಂತಕ್ಕಂಥದ್ದು ಇಲ್ಲ ಅಂತಂದಾಗ ಜಾತಕದ ಪರಾಮರ್ಶೆ ಮಾಡಬೇಕು. ಯಾಕಂದರೆ ಜಾತಕದಲ್ಲಿ ಧನಕಾರನ ಆಗಿರ್ತಕ್ಕಂಥನು ಗುರು, ಧನಕಾರಕ ಆಗಿರ್ತಕ್ಕಂಥನು ಶುಕ್ರ, ಇನ್ನೊಂದು ಧನಕಾರ ಆಗಿರ್ತಕ್ಕಂಥನು ಬುಧ. ಈ ಬುಧ, ಗುರು ಮತ್ತು ಶುಕ್ರ ಯಾರ ಜಾತಕದಲ್ಲಿ ನೀಚವಾಗಿರ್ತವೆ ಅಥವಾ ನೆಗೆಟಿವ್ ಆಗಿರ್ತವೆ ನೋಡ್ಕೊಳ್ಳಿ. ನೀವು ಏನೇ ತಿಪ್ಪಲಾಗಿ ಹಾಕಿದ್ರೂ ಬರಲ್ಲ. ಇವು 3 ಬಿಟ್ಟು ಬೇರೆ ಯಾರು ದುಡ್ಡು ಕೊಡೋದು, ಎಲ್ಲರೂ ದುಡ್ಡು ಕೊಡ್ತಾರೆ, ಇವ್ರು ಕೊಡೋಷ್ಟು ದುಡ್ಡು ಯಾರು ಕೊಡಲ್ಲ. ಇದನ್ನು ಫಾಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದೇ ಹೇಳುದು, ಸುಮ್ಮನೆ ಸಣ್ಣ ಶುರು ಮಾಡ್ತಾರೆ ಬಿಸ್ನೆಸ್ಸು, ಕೋಟಿ ಗಟ್ಟಲೆ ಆಗೋಗಿರ್ತಿದ್ವಿ. ಇವತ್ತಿನ ದಿವಸ ಒಂದು ಸಣ್ಣ ಸೈಟ್ ತಗೊಂಡು ಮನೆ ಮಾಡಿ ಕಟ್ಟು ಮಾರಾಟ ಮಾಡ್ತಿರ್ತಾರೆ. ಇವತ್ತು 100 ಕೋಟಿ ಇದು ಬಿಲ್ಡಿಂಗ್ ಸಂಪಾದನೆ ಮಾಡಿರ್ತಾರೆ. ಅವ್ರು ಏನೂ ಗೊತ್ತಿಲ್ಲ, ದುಡ್ಡು ಹಂಗೆ ಒಳೆ ಥರ ಬರ್ತಿರ್ತದೆ ಅವ್ರು ಕೆಲವ್ರಿಗೆ. ಕಾರಣ ಏನು ಅಂದರೆ ಈ ಧನಕಾರನಾಗಿರ್ತಕ್ಕಂಥ ಗುರು, ಧನಕಾರನಾಗಿರ್ತಕ್ಕಂಥ ಶುಕ್ರ, ಧನಕಾರನಾಗಿರ್ತಕ್ಕಂಥ ಬುಧ. ಇಲ್ಲಿ ಕೆಲವ್ರಿಗೆ ಏನಾಗುತ್ತಂತಂದರೆ ಆ ಟೈಮಿಗೆ ಹಣ ಹುಡ್ತದೆ, ದುಡ್ಡೇ ಇರಲ್ಲ, ದುಡ್ಡೇ ಹುಟ್ಟಲ್ಲ. ಆದರೆ ಅವ್ರಿಗೇನೋ ಒಂದು ಸಮಯ ಪ್ರಾಬ್ಲಮ್ ಅಂತ ಬಂದಾಗ, ದುಡ್ಡಿನ ಅವಶ್ಯಕತೆ ಬಂದಾಗ ದಿಢೀರ್ನ ದುಡ್ಡು ಬಂದು ಸಿಗಾಕೊಳ್ತದೆ. ಅಂದರೆ ಆ ಪ್ರಾಬ್ಲಮ್ ಆ ಟೈಮಿಗೆ ಸಾಲ್ವ್ ಆಗಿಬಿಡ್ತದೆ. ಈ ಥರ ಎಷ್ಟೋ ಜನ ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ನಿಮಗೂ ಅನಿಸ್ಬೋದು, ಕರೆಕ್ಟ್ ನೀವು ಹೇಳಿದ್ದು, ನನ್ನ ಹತ್ರ ದುಡ್ಡೇ ಇಲ್ಲ, ನಾಳೆ ಯಾವುದೋ ಒಂದು ಖರ್ಚಿದೆ, ಏನಪ್ಪ ಮಾಡೋದು ಯೋಚನೆ ಮಾಡ್ತಿದ್ದೆ, ಯಾರೋ ಬಂದು ಕೊಟ್ಬಿಟ್ರು, ನನಗೆ ಯಾರೋ ಬಂದು ತಲುಪಿಸ್ಬಿಟ್ರು, ಇನ್ಯಾವುದೋ ಬರಬೇಕಾಯ್ತು ಬಂದ್ಬಿಡ್ತು ಆ ಟೈಮ್ಗೆ ಅಂತ ಹೇಳ್ತೀರ. ಇದು ಕೂಡ ಗ್ರಹಗತಿಗಳ ಪ್ರಭಾವವೇ. ಯಾಕಂದರೆ ಒಂದೊಂದಕ್ಕೂ ಒಂದೊಂದು ಲೆಕ್ಕಾಚಾರಗಳು ಹೇಗಿದೆ ಅಂತಂದರೆ, ಕೆಲವು ನೋಡಿ ದುಡ್ಡಿನ ಹೊಳೆನೇ ಸುರಿಸ್ತಾರೆ. ನೀವು ದುಡ್ಡಿಗೆ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾರು ಶುಕ್ರವಾರ ಹುಟ್ಟಿರ್ತಾರೆ, ಅದರಲ್ಲೂ ಎಸ್ಪೆಷಲಿಗೆ ಹೆಣ್ಣು ಮಕ್ಕಳು ಶುಕ್ರವಾರ ಯಾರು ಹುಟ್ಟಿರ್ತಾರೆ, ಈ 5, 14, 23 ಈ ತಾರೀಕಲ್ಲಿ ಯಾರು ಹುಟ್ಟಿರ್ತಾರೆ, ಶುಕ್ರವಾರ ಯಾರು ಹುಟ್ಟಿರ್ತಾರೆ, ಅಥವಾ 1, 10, 19, 28 ಯಾರು ಹುಟ್ಟಿರ್ತಾರೆ, ಅದರಲ್ಲಿ ಶುಕ್ರವಾರ ಯಾರು ಹುಟ್ಟಿರ್ತಾರೆ, ಹಾಗೆ 2, 11, 20, 29 ಯಾರು ಹುಟ್ಟಿರ್ತಾರೆ, ಅವರು ಶುಕ್ರವಾರ ಯಾರು ಹುಟ್ಟಿರ್ತಾರೆ. ಇವರೆಲ್ಲ ಈ 1 ರಿಂದ 9 ಗ್ರಹಗಳಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಶುಕ್ರವಾರ ಯಾರು ಹುಟ್ಟಿರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಹಣಕಾಸಿನ ಕೊರತೆಗಳು ಬರೋದಿಲ್ಲ. ತಡೆಗಳಿರಬಹುದು, ಆದರೆ ಕೊರತೆಗಳು ಬರೋದಿಲ್ಲ. ಆ ಟೈಮಿಗೆ ಹುಟ್ಟುತ್ತೆ, ಆ ಟೈಮಿಗೆ ಹೋಗ್ತಾ ಇರ್ತದೆ, ಆ ಟೈಮಿಗೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತಿರ್ತದೆ.
ಕಾರಣ ಏನು ಅಂದರೆ ಆ ಶುಕ್ರರು ಹುಟ್ಟಿರ್ತಕ್ಕಂಥ ಶುಕ್ರನ ಅಂಶ. ದುಡ್ಡು ಯಾರಿಂದ ಜಾಸ್ತಿ ಬರುತ್ತೆ ಗೊತ್ತಾಯ್ತಲ್ವಾ? ಶುಕ್ರನ ಅಂಶದಿಂದ. ಹಾಗೆಯೇ ಧನುರ್ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ, ಋಷಭ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ, ಕನ್ಯಾ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ, ಧನಕನಾಗಿರ್ತಕ್ಕಂಥ ಗುರು ಧನುರ್ ಲಗ್ನದಲ್ಲೇ ಇದ್ದು, ಧನಕಾರನಾಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲೇ ಇದ್ದು, ಧನಕಾರನಾಗಿರ್ತಕ್ಕಂಥ ಬುಧ ಕನ್ಯಾ ಲಗ್ನದಲ್ಲೇ ಇದ್ದು, ಇಂಥವ್ರು ಯಾವತ್ತೂ ಯಾವ ಪ್ರಾಬ್ಲಮ್ಸು ಇವ್ರಿಗೆ ಬರೋದಿಲ್ಲ, ದುಡ್ಡಿನ ಪ್ರಾಬ್ಲಮ್ ಬರೋದಿಲ್ಲ. ಬೇರೆ ಬೇರೆ ವಿಚಾರಗಳಿಗೆ ಇದು ಮಾಡ್ಕೊಂಡಿರ್ಬೋದು, ಇಲ್ಲ ಸ್ವಾಮಿ ದುಡ್ಡು ಬರುತ್ತೆ ಎಲ್ಲ ಹೋಗ್ಬಿಡ್ತೆ ಅನ್ಬೋದು, ಅದು ಸೆಕೆಂಡ್ರಿ. ನೆನ್ನೆ ಕಾಡೋ ಕಾರ್ಯಕ್ರಮ ಹೇಳಿದ್ದೀನಿ ನಾನು, ಯಾಕೆ ಹೋಗುತ್ತೆ, ಯಾಕೆ ಕಳ್ಕೊಳ್ತೀರಾ, ಯಾಕೆ ಸಿಕ್ಕಾಕೊಳ್ತೀರಾ ಅಂತ ನೆನ್ನೆ ಕೂಡ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇವತ್ತು ಬರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಇವೆಲ್ಲ ಕೂಡ ಲೆಕ್ಕಾಚಾರಗಳು ನಮಗೆ ಅಷ್ಟು ಅದ್ಭುತವಾಗಿ ನಮಗೆ ಕಾಣಸಿಗ್ತದೆ. ಲಾಭದಲ್ಲಿ ಗುರು ಇದ್ದರೆ ನೋಡ್ಕೊಳ್ಳಿ, ನಿಮ್ಮ ಜಾತಕ ತೆಗೆದು ನೋಡ್ಕೊಳ್ಳಿ. ಲಾಭದಲ್ಲಿ ಗುರು ಇದ್ದರೆ, ಲಾಭದಲ್ಲಿ ಶುಕ್ರ ಇದ್ದರೆ, ಲಾಭದಲ್ಲಿ ಬುಧ ಇದ್ದರೆ ನೀವು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಜೀವನದಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅನ್ಕೊಬೋದು, ನಾನು ನೋಡಿ ಎಷ್ಟೋ ಜನ ಮನೇಲಿ ಕೂತಿರ್ತಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಾರೆ, ಸಣ್ಣ ಪುಟ್ಟ ಡೀಲಿಂಗ್ ಮಾಡಿರ್ತಾರೆ ಅಷ್ಟೇ. ಒಂದು ಸ್ವಲ್ಪ ಕೊಡೋದು ಬಿಡೋದು ಮಾಡ್ಕೊಂಡಿರ್ತಾರೆ ಅಷ್ಟೇ. ಬಾಡಿಗೆ ಬಿಡೋದು ಮಾಡ್ಕೊಂಡು ಅದೇ ಡೆವಲಪ್ಮೆಂಟ್ ಆಗೋಗಿರ್ತಾರೆ ಅವ್ರಿಗೆ, ಹಂಗೇ ದುಡ್ಡು ಉಪ್ಪಿಟ್ಟಿರ್ತದೆ ಅವ್ರಿಗೆ. ಆ ಶುಕ್ರನ ಅಂಶ ಇರ್ತಕ್ಕಂತಹ ಶುಕ್ರನ ವೈಭವೀಕರಣ, ಆ ಶುಕ್ರನ ಅಂಶ ಅಂತಕ್ಕಂಥದ್ದು ಆಕೆ ಕೈ ಹಾಕಿದ್ರೆ ಸಾಕು ಅದ್ಭುತವಾಗಿರ್ತಕ್ಕಂತಹ ಯೋಗ ಫಲಗಳು ಶುರು ಆಗ್ತದೆ. ಆ ಶುಕ್ರನ ಅಂಶ, ಲಕ್ಷ್ಮಿ ಅಂಶ ಇರ್ತಕ್ಕಂಥ ಹೆಣ್ಮಕ್ಳು ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಅವ್ರ ಸಂಗಡ ಮಾತಾಡ್ತಿದ್ರೆ ಸಾಕು, ಅವ್ರ ಫ್ರೆಂಡ್ಶಿಪ್ ಮಾಡಿದ್ರೆ ಸಾಕು, ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ಸಾಕು, ಅವ್ರನ್ನ ಪ್ರೀತಿ ಮಾಡಿದ್ರೆ ಸಾಕು, ಅಥವಾ ಅವ್ರನ್ನ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರೆ ಸಾಕು, ಎಲ್ಲೆಲ್ಲಿಂದನೂ ದುಡ್ಡು ಬರೋಕ್ಕೆ ಶುರು ಆಗ್ತದೆ. ಕಾರಣ ಏನಂದರೆ ಆ ಧನ ಕಾರಣ ಆಗಿರ್ತಕ್ಕಂಥ ಶುಕ್ರನಂಶ, ಗುರುವಿನಂಶ, ಬುಧನಂಶ ಇರತಕ್ಕಂತಹ ಆ ವ್ಯಕ್ತಿ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಧಾರಾಳವಾಗಿ ನಿಮ್ಗೆ ಬರೋಕ್ಕೆ ಶುರು ಆಗ್ತದೆ. ಅದಕ್ಕೆ ಎಷ್ಟೋ ಜನಕ್ಕೆ ಇವತ್ತು ನನ್ನ ಮಗಳು ಹುಟ್ಟಲು ತುಂಬ ಬಡತನ ಇತ್ತು, ಇವತ್ತು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ನನ್ನ ಮಗ ಹುಡ್ತಾ ನನಗೆ ಅವ್ನು ಲಕ್ಷ್ಮೀ ಪುತ್ರ, ಇವತ್ತು ತುಂಬ ಚೆನ್ನಾಗಿದ್ದೀವಿ ಅವ್ನು ಹುಟ್ಟಿದ ಮೇಲೆ ಅಂತೇಳಿ. ಕಾರಣ ಏನು? ಒಬ್ಬ ವ್ಯಕ್ತಿನಲ್ಲಿ ಆ ಅಂಶ ಇದ್ದು, ಆ ಅಂಶ ನಿಮಗೆ ಪೂರಕವಾಗಿ ಕೆಲಸ ಮಾಡಿದಾಗ ನಿಮಗೆ 100% ನಿಮಗೆ ಧನದ ಅಭಿವೃದ್ಧಿ 100% ಆಗೇ ಆಗ್ತದೆ. ಹಣದ ಅಭಿವೃದ್ಧಿ 100% ಆಗುತ್ತೆ. ಸಂಪತ್ತಿನ ಅಭಿವೃದ್ಧಿ 100% ಆಗ್ತದೆ. ನೋಡಿ, ವ್ಯತ್ಯಾಸಗಳು ನಾವು ಯಾಕೆ ಗಮನಿಸಬೇಕು ಅಂತಂದರೆ ಇದೆ. ಎಲ್ಲರಲ್ಲೂ ಧನ ಅಭಿವೃದ್ಧಿ ಆಗ್ಬಿಡಂಗಿದ್ರೆ, ಎಲ್ಲರೂ ಸಂಪಾದನೆ ಮಾಡಂಗಿದ್ರೆ, ಎಲ್ಲರೂ ಸಂರಕ್ಷಣೆ ಆಗ್ಬಿಡಂಗಿದ್ರೆ ಇವತ್ತು ಇಡೀ ಪ್ರಪಂಚ ಯಾರು ಒಬ್ಬ ಭಿಕ್ಷುಕ ಇರ್ತಿರ್ಲಿಲ್ಲ. ಎಲ್ಲ ಕೋಟ್ಯಾಧಿಪತಿಗಳೇ, ಎಲ್ಲ ಶ್ರೀಮಂತರಾಗ್ಬಿಡ್ತಿದ್ರು. ಕರ್ಮ ಫಲ ಬಿಡೋದಿಲ್ಲ. ಇವತ್ತು ನಾವೇ ಪ್ರಿಂಟ್ ಮಾಡೋದು ದುಡ್ಡನ್ನು ನಾವೇ ಪ್ರಿಂಟ್ ಮಾಡಿ ನಾವೇ ಹಾಕೊಂಡ್ಬಿಡ್ಬೋದಾಗಿತ್ತಲ್ಲಮ್ಮ. ನಮ್ಗೆ ಎಷ್ಟು ಬೇಕು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೊಂದು ಕಂಟ್ರೋಲ್ ಅಂತ ಯಾಕೆ ಇಟ್ಟಿದ್ದಾನೆ ದೇವರು. ಆ ಕಂಟ್ರೋಲ್ ನಾವೇ ಮಾಡಿರ್ಬೋದು, ಬಟ್ ಆ ಹಿಂದಿನ ಪ್ರೇರೇಪಣೆ ಭಗವಂತನೇ. ಇಲ್ಲ ಮನೆಗೂ ಒಂದು 50,000 50 ಲಕ್ಷ ಹೊಡೆದು ಪ್ರಿಂಟ್ ಮಾಡಿ ತಗೊಳ್ಳಿ ಕೊಟ್ಬಿಡೋದಾಗಿತ್ತು. ಇವತ್ತು ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕಾಗಿತ್ತು ಹೇಳಿ? ಕಷ್ಟಪಟ್ಟರೆ ನಿನಗೆ ಕೂಲಿ ಅಂತಕ್ಕಂಥ ರೂಲ್ಸ್ ಯಾಕೆ ಮಾಡಿದ್ದಾನೆ ಹೇಳಿ ಭಗವಂತ? ಅದು ನಾವೇ ಮಾಡ್ಕೊಂಡಿರೋದು, ಬಟ್ ಅದಿಂದ ಪ್ರೇರೇಪಣೆ ಭಗವಂತ ಇರ್ತಾನೆ. ಇವೆಲ್ಲ ಅರ್ಥ ಮಾಡ್ಕೊಂಡಾಗ ಒಬ್ಬರಿಂದ ಒಬ್ಬರಿಗೆ ಭಾಳಷ್ಟು ವಿಚಾರಗಳು ಬದಲಾವಣೆ ಇರ್ತದೆ. ಅದಕ್ಕೆ ಎಷ್ಟೋ ಜನ ಗಂಡಸರಿಗೆ ನಿಮ್ಮ ಹೆಂಡತಿ ಹೆಸರಿನಲ್ಲಿ ಪಾರ್ಟ್ನರ್ಶಿಪ್ ಮಾಡಿ, ಹೆಂಡತಿ ಹೆಸರಲ್ಲಿ ಅಸೆಟ್ ತಗೊಳ್ಳಿ, ಹೆಂಡತಿ ಹೆಸರಲ್ಲಿ ಮನೆ ಕಟ್ಟಿ ಅಂತ ಹೇಳ್ತೀವಿ. ಕಾರಣ ಏನು? ಆಕೆಯಲ್ಲಿರ್ತಕ್ಕಂತಹ ಆ ಶುಕ್ರನ ಅಭಿವೃದ್ಧಿ, ಆ ಧನಾಭಿವೃದ್ಧಿ ಆಗಿ ನಿಮ್ಮನ್ನು ಸೇರ್ಕೊಳ್ತದೆ, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಇನ್ನೂ ಆ ಅಸೆಟ್ಗಳು ಅಂದರೆ ಆಸ್ತಿ ಪಾಸ್ತಿಗಳು ಇನ್ನೂ ಜಾಸ್ತಿ ಆಗುತ್ತೆ ಆಕೆ ಹೆಸರಲ್ಲಿ ಮಾಡಿದೆ ಅಂತ ಹೇಳ್ತೀವಿ. ಎಷ್ಟೋ ಜನ ಗಂಡಸರು ಕೇಳಲ್ಲ, ನಾವು ಯಾಕೆ ಅವಳ ಹೆಸರು ಮಾಡಬೇಕು, ಅವಳ ಹೆಸರು ಓಡೋಗ್ಬಿಟ್ರ ಮೇಲೆ ಇವಾಗಿನ ಮೆಂಟಾಲಿಟಿ. ಅದಕ್ಕೆ ಜಾಯಿಂಟ್ ಮಾಡಿಸ್ಬಿಡ್ತೀನಿ ಅಂತ ಜಾಯಿಂಟ್ ಮಾಡಿಸ್ಬಿಡ್ತಾರೆ. ಗಂಡನ ಹೆಸರು ಇರಬೇಕು, ಹೆಂಡತಿ ಹೆಸರು ಇರಬೇಕು, ಇಬ್ಬರು ಓಡೋಗಬಾರ್ದು ಅಂತ ಜಾಯಿಂಟ್ ಅಕೌಂಟಲ್ಲಿ ಮಾಡಿಬಿಡ್ತಾರೆ. ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಜಾಯಿಂಟ್ ಅಕೌಂಟ್ ಇದ್ರೂ ಕೂಡ ನಿಮಗೆ ಕೆಲಸ ಮಾಡೇ ಮಾಡ್ತದೆ. ಈ ಥರ ಹಲವಾರು ವಿಚಾರಗಳು ನಮ್ಮಲ್ಲಿದ್ರೂ ಕೂಡ ನಾವು ಒಂದು ಸ್ವಲ್ಪ ಜ್ಞಾನ ಹೊಂದಬೇಕು. ಹೌದು, ಎಲ್ರಿಗೂ ದುಡ್ಡು ಹುಟ್ಟುಬಿಡಲ್ಲ, ಕೆಲವ್ರು ಮಾತ್ರ ದುಡ್ಡು ಹುಟ್ಟುತ್ತೆ, ಕೆಲವರು ಬರ್ತೆ ಆ ದುಡ್ಡಿನ ಅಂಶ ಇರತಕ್ಕಂಥ ಲಕ್ಷ್ಮಿಯನ್ನು ವರಪ್ರಸಾದವಾಗಿ ಕೇಳ್ಕೊಂಬಂದಿರ್ತಾರೆ ಅಥವಾ ವರಪ್ರಸಾದವಾಗಿ ಹುಟ್ಟಿರ್ತಾರೆ. ನಾವು ಇಂಥವುಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು ಅಥವಾ ಆಯ್ಕೆ ಮಾಡ್ಕೋಬೇಕು ಅನ್ನೋ ಜ್ಞಾನೋದಯ ನಮ್ಮಲ್ಲಿರಬೇಕು. ಕೆಲವ್ರಿಗೆ ದಬಾ ಅಂತ ದುಡ್ಡು ಬರ್ತದೆ, ಆದರೆ ಅಷ್ಟೇ ಕಾಲು ಕಸದ ಥರ ಹಸಿತಾ ಇರ್ತಾರೆ. ಈ ಥರ ಹಲವಾರು ವಿಚಾರಗಳು ನಮ್ಮನ್ನು ಕಾಣ್ತಿದ್ರು ಕೂಡ ನಾವು ಒಂದು ಸ್ವಲ್ಪ ಜ್ಞಾನವಂತರಾಗಬೇಕು. ಹೌದು, ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ, ನಮಗೆ ಮೀರಿದ್ದು ಇನ್ಯಾವುದೋ ಒಂದು ಶಕ್ತಿ ಇದೆ. ಕೆಲವರಿಗೆ ಒಳ್ಳೇದು ಬರ್ತದೆ, ಕೆಲವರಿಗೆ ಕೆಟ್ಟದ್ದು ಬರ್ತದೆ, ಕೆಲವರು ಸಿಕ್ಕಾಕೊಳ್ತೀವಿ, ಕೆಲವರು ಬರೋದೇ ಇಲ್ಲ. ಈ ಥರ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಒಂದು ಲೆಕ್ಕಾಚಾರಗಳನ್ನ ನಾವು ಬಳಸ್ಕೊಳ್ಬೇಕು. ಇದು ಜನ್ಮತಾ ಬಂದಿರತಕ್ಕಂಥ ಜನ್ಮದೋಷಗಳ ಪ್ರಭಾವ ಆಯಿತು. ಇನ್ನು ವಾಸಸ್ಥಾನ ಮಾಡ್ತಕ್ಕಂಥ ಜಾಗದಲ್ಲೂ ಕೂಡ ನಾವು ಹಲವಾರು ಕೆಲವು ಪಾಪಕರ್ಮಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಆ ಪಾಪಕರ್ಮ ಮಾಡಿದಾಗ ಕೂಡ ನಮಗೆ ಧನ ಅಭಿವೃದ್ಧಿ ಆಗಲ್ಲ. ನಮ್ಮಲ್ಲಿ ಆ ಯೋಗ ಇರ್ತದೆ, ಬಟ್ ನಾವು ವಾಸ ಮಾಡ್ತಕ್ಕಂಥ ಮನೆಯಿಂದ ದುಡ್ಡು ಬರ್ತಾ ಇರಲ್ಲ. ಬಹಳ ಜನ ಹೇಳ್ತಾರೆ, ಈ ಮನೆ ಬಂದ್ವಿ ₹1 ಬರ್ತಾ ಇಲ್ಲ ಅಂತಾರೆ, ಈ ಆಫೀಸಿಗೆ ಬಂದ್ವಿ ₹1 ಬರ್ತಿಲ್ಲ ಅಂತ ಹೇಳ್ತಾರೆ.
ಈ ಫ್ಯಾಕ್ಟ್ರಿ ಮಾಡಿದ್ವಿ ₹1 ಬರ್ತಿಲ್ಲ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ಇದಕ್ಕೋಸ್ಕರನೇ. ವಾಸಸ್ಥಾನ ಅಂದಾಗ ವಾಸಸ್ಥಾನದಲ್ಲೂ ಕೂಡ ನವಗ್ರಹಗಳ ಒಂದು ಸ್ಥಾನಮಾನಗಳನ್ನು ಈ ಹಿಂದಿನ ಕಾರ್ಯಕ್ರಮ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ. ಇವತ್ತು ಬಾಡಿಗೆ ಮನೆ, ಭೋಗ್ಯ ಮನೆ, ಸ್ವಂತ ಮನೆ ಅಂತೇಳಿ ಕೆಲವರು ಇದ್ರೂ ಕೂಡ ಕೆಲವರು ಮೆಂಟಾಲಿಟಿಗಳು ಹೇಗಿದೆ ಅಂತಂದರೆ, ಇದು ಬಾಡಿಗೆ ಮನೆ ಹೇಗಿದ್ರು ನಡೀತದೆ ಅಂತಕ್ಕಂಥ ಮೆಂಟಾಲಿಟಿ ಇರ್ತದೆ. ಇಲ್ಲ, ಇದು ಭೋಗಿಗೆ ಹಾಕೊಂಡಿದ್ದೀನಿ, ನಮಗೇನು ವಾಸ್ತು ಬೇಕಾಗಿಲ್ಲ, ನಮ್ಗೆ ಅನ್ವಯ ಆಗಲ್ಲ ಅಂತ ಭಾಳ ಜನ ಹೇಳ್ತಿರ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಅದು ಬಾಡಿಗೆ ಮನೆ ಆಗಲಿ, ಭೋಗ್ಯದ ಮನೆ ಆಗಲಿ, ಅಥವಾ ಫ್ರೆಂಡ್ಸ್ ಮನೆ ಆಗಲಿ, ಅಥವಾ ಯಾರೋ ಫ್ರೀಯಾಗೆ ಕೊಟ್ಟಿರೋಂಥ ಮನೆ ಆಗಿರಲಿ, ಯಾವುದೇ ಮನೇಲಿ ನೀವು ಎಷ್ಟು ಹೊತ್ತುಗಳ ಕಾಲ ನೀವು ವಾಸ ಮಾಡ್ತಿರ್ತೀರಿ, ಎಷ್ಟು ವರ್ಷ ವಾಸ ಮಾಡ್ತಿರ್ತೀರಿ, ಅಷ್ಟು ವರ್ಷಗಳ ಕಾಲ ಆ 24 ಗಂಟೆ ಆ ಮನೆಯ ಪ್ರಭಾವ ನಿಮ್ಮ ಮೇಲೆ ಇರ್ತದೆ. ಮನೆಯಿಂದ ಧನಸ್ಥಾನಕ್ಕೆ ಒಂದು ಕುತ್ತು ಬರ್ತಕ್ಕಂಥ ಒಂದು ವಿಚಾರಗಳು ಯಾವ್ದು ತಗೊಂಡ್ರೆ ನೀವು ಭಾಳ ವಿಶೇಷವಾಗಿ ಗಮನಿಸ್ಕೋಬೇಕು. ಉತ್ತರದಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಮಾಡಿದರೆ, ಉತ್ತರ ಬಾಗಿಲು ಯಾವಾಗಲೂ ಕೂಡ ಕುಬೇರನ ಮೂಲೆ ಅಂತ ನಾವು ಕರಿತೀವಿ, ಕುಬೇರನ ಭಾಗ ಅಂತ ನಾವು ಕರಿತೀವಿ. ಭಾಳ ಜನ ನೈಋತ್ಯ ಕುಬೇರನ ಭಾಗ ಅಂದ್ಕೊಂಡಿರ್ತಾರೆ. ಖಂಡಿತ ಕುಬೇರನ ಭಾಗ ನೈಋತ್ಯ ಅಲ್ಲ, ಉತ್ತರ ಬಂದು ಕುಬೇರನ ಭಾಗ. ಆ ಕುಬೇರನ ಭಾಗದಲ್ಲಿ ನೀವೇನಾದರೂ ಟಾಯ್ಲೆಟ್ ಬಾತ್ರೂಮ್ ಮಾಡಿದರೆ, ಅಲ್ಲಿ ಮೈಲಿಗೆ ಆಗ್ತಿದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ಮನೇಲಿ ಹಣ ಉಳಿಯಲ್ಲ, ಹಣ ಸುಳಿಯಲ್ಲ, ಹಣ ನಿಮ್ಮ ಹತ್ರ ಬರೋದಿಲ್ಲ. ಅದು ಹೇಗೆ ನಷ್ಟ ಆಗೋಗುತ್ತೋ ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಒಂದ್ಸರಿ ತೆಗೆದು ನೋಡ್ಕೊಳ್ಳಿ. ಇವತ್ತು ಎಷ್ಟೋ ಜನಕ್ಕೆ ಒಂದೊಂದು ಕಾಂಪೋಸ್ ಇಟ್ಕೊಳ್ಳಿ ಮನೆಯಲ್ಲಿ, ಕಾಂಪೋಸ್ ಇಟ್ಕೊಂಡು ಒಂದ್ಸರಿ ಮನೆಯಲ್ಲಿ ಚೆಕ್ ಮಾಡ್ಕೊಳ್ಳಿ, ನಮ್ಮದು ಟಾಯ್ಲೆಟ್ ಬಾತ್ರೂಮು ಯಾವ ಭಾಗದಲ್ಲಿದೆ. ಯಾಕಂದರೆ ನಕಾರಾತ್ಮಕ ಶಕ್ತಿಗಳು ಬಹಳ ಮುಖ್ಯವಾಗಿ ಪ್ರಸಾರ ಆಗ್ತಕ್ಕಂಥದ್ದೇ ಟಾಯ್ಲೆಟ್ ಬಾತ್ರೂಮಿಂದ. ಅದು ನೆಕ್ಸ್ಟ್ ಬಿಟ್ಟರೆ ಕಿಚನ್ನಿಂದ. ಈ 3 ಭಾಗಗಳು ಎಷ್ಟು ಶುದ್ಧವಾಗಿ, ಎಷ್ಟು ಸ್ವಚ್ಛವಾಗಿ, ಎಷ್ಟು ಎಲ್ಲಿ ಇರಬೇಕೋ ಅಲ್ಲಿದ್ದರೆ ಮಾತ್ರನೇ ನಿಮಗೆ ಧನ ಅಭಿವೃದ್ಧಿ. ಇಲ್ಲ ನೀವೇನು ತಿಪ್ಪರ್ಲಾಕಾದ್ರೂ ಏನು ಮಾಡೋಕ್ಕಾಗಲ್ಲ. ಇದು ಒಂದಾಯ್ತಲ್ವಾ. ನಾರ್ತ್ ಈಸ್ಟ್ ಕಾರ್ನರು ಅಂದರೆ ಈಶಾನ್ಯ ಭಾಗ. ಈಶಾನ್ಯ ಭಾಗ ಅಂತಕ್ಕಂಥದ್ದು ದೇವಮೂಲೆ. ದೇವಮೂಲೆ ಅಂದರೆ ದೇವರ ಮೂಲೆ ಅಂತಲೇ ಅದಕ್ಕೆ ಹೆಸರು. ಆ ದೇವರ ಮೂಲೆಯಲ್ಲಿ ಧನಕಾರನಾಗಿರ್ತಕ್ಕಂಥ ಗುರು ವಾಸ ಮಾಡ್ತಿರ್ತಾನೆ. ಈಶಾನ್ಯ ಮೂಲೆಗೆ ಧನಕಾರನಾಗಿರ್ತಕ್ಕಂಥ ಗುರು ವಾಸ ಮಾಡ್ತಿರ್ತಾನೆ. ಪೂರ್ವಕ್ಕೆ ಶಿವ ವಾಸ ಮಾಡ್ತಿರ್ತಾನೆ, ಅಂದರೆ ಸೂರ್ಯ ವಾಸ ಮಾಡ್ತಿರ್ತಾನೆ. ಆಗ್ನೇಯಕ್ಕೆ ಶುಕ್ರ ವಾಸ ಮಾಡ್ತಿರ್ತಾನೆ, ಆಗ್ನೇಯ ದಿಕ್ಕಿಗೆ. ನೋಡಿ, ಇವೆಲ್ಲ ವಿಶೇಷವಾಗಿ ಉತ್ತರ, ಈಶಾನ್ಯ ಮತ್ತು ಆಗ್ನೇಯ. ಧನಕಾರನಾಗಿರ್ತಕ್ಕಂಥ ಗುರು ಈಶಾನ್ಯದಲ್ಲಿ, ಧನಕಾರನಾಗಿರ್ತಕ್ಕಂಥ ಶುಕ್ರ ಆಗ್ನೇಯದಲ್ಲಿ, ಧನಕಾರನಾಗಿರ್ತಕ್ಕಂಥ ಬುಧ ಉತ್ತರದಲ್ಲಿ. ಅಲ್ಲಿಗೆ ಈ 3 ಭಾಗದಲ್ಲಿ ಏನಾದರೂ ನೀವು ಟಾಯ್ಲೆಟು ಬಾತ್ರೂಮು ಮಾಡ್ಕೊಂಡ್ರಿ ಅನ್ಕೊಳ್ಳಿ, ಅಲ್ಲಿಗೆ ಮುಗೀತು ಒಂದು ಚಾಪ್ಟರ್. ನಿಮ್ಮ ಒಳಗಡೆ ಇದೆ ಧನ, ನಿಮ್ಮ ಒಳಗಡೆ ಹಣ ಇದೆ, ಬಹಳ ಯಥೇಚ್ಛವಾದಂಥ ಹಣ ಅಭಿವೃದ್ಧಿ. ಲಕ್ಷ್ಮಿ ನಿಮ್ಮಲ್ಲಿ ವಾಸ ಮಾಡ್ತಿದ್ದಾಳೆ. ಆದರೆ ನೀವು ವಾಸ ಮಾಡ್ತೋ ಜಾಗದಲ್ಲಿ ಆಕೆಗೆ ಅವಮಾನ ಆಯಿತು ಅಂತಂದರೆ, ಅವಮಾನ ಅಂದರೆ ನೀವೇನು ಅವಮಾನ ಮಾಡಿದ್ರಂತಲ್ಲ, ಅರ್ಥ ಮಾಡ್ಕೋಬೇಡಿ. ಆಕೆಯ ಸ್ಥಾನ ಅಂತಕ್ಕಂಥದ್ದು ಒಂದಿರ್ತದೆ, ದೇವ ಮೂಲೆ, ಅಗ್ನಿ ಮೂಲೆ, ಉತ್ತರದ ಮೂಲೆ ಅಂತ. ಆ ಮೂಲೆಯಲ್ಲಿ ನೀವು ಟಾಯ್ಲೆಟ್ ಬಾತ್ರೂಮ್ ಯೂಸ್ ಮಾಡ್ತಿದ್ರೆ ಆಕೆಗೆ ಅವಮಾನ ಮಾಡ್ದಂಗೆ. ಈ ರೀತಿ ನೀವು ಅವಮಾನ ಮಾಡಿದ ಸಂದರ್ಭದಲ್ಲಿ ಆಕೆಗೆ ಅವಮಾನ ಆಯಿತು ಅಂತಂದರೆ ಅಲ್ಲಿ ಆಕೆ ಮುನ್ಸ್ಕೊತಾಳೆ. ಲಕ್ಷ್ಮಿ ಮೊದಲೇ ಚಂಚಲೆ, ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಇರೋದಿಲ್ಲ, ಹಾಗೆ ಹಾರ್ತಿರ್ತಾಳೆ. ಎಷ್ಟೋ ಜನ ಕೋಟ್ಯಾಧಿಪತಿಗಳು ಕೂಡ ಇದಕ್ಕೆ ನಮಗೆ ಭಾಳ ಸಾಕ್ಷಿಭೂತರ ಕಾಣ್ತಾರೆ. ಕೋಟಿ ಕೋಟಿ ಹಣ ಒಟ್ಟಾಗಿರ್ತದೆ, ಅಷ್ಟೊಂದು ಕೋಟ್ಯಾಧೀಶ ಆಗಿರ್ತಾರೆ. ಟೈಮಲ್ಲಿ ಅವ್ರಿಗೆ ₹1 ಹುಟ್ಟಿರೋದಿಲ್ಲ. ಅದ್ರಲ್ಲಿ ಏನಂದರೆ ಕೆಲವು ಸ್ವಯಂಕೃತ ಅಪರಾಧಗಳನ್ನ ಅವ್ರು ಮಾಡ್ಕೊಂಡಿರ್ತಾರೆ. ಬಾಡಿಗೆ ಮನೆ ಮತ್ತು ಭೋಗಿದ ಮನೆ ಹೋಗ್ಬೇಕು ಅಂತಂದಾಗ, ಅಥವಾ ಯಾವುದೋ ಕಟ್ಟಿರೋ ಮನೆ ತೊಗೊಂಡಲ್ಲಿ ಹೋಗ್ತಾ ಇದೀವಿ ಅಂತಂದಾಗ ಭಾಳ ವಿಶೇಷವಾಗಿ ಈ ಭಾಗಗಳನ್ನು ಭಾಳ ಮುಖ್ಯವಾಗಿ ನೀವು ಗಮನಿಸ್ಕೋಬೇಕಾಗ್ತದೆ. ನಮ್ಮ ಒಳಗಡೆ ವೀಕ್ ಆಗಿದ್ರೆ ಸರಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಅದಕ್ಕೆ ಬೇರೆದು ಪರ್ಯಾಯ ಮಾರ್ಗ ಇದೆ, ಅದನ್ನ ಹೇಳ್ಕೊಡ್ತೀನಿ. ಈಗ ಮನೆ ವಾಸಸ್ಥಾನದಲ್ಲೂ ಕೂಡ ನೀವು ಅದೇ ತಪ್ಪನ್ನು ಮಾಡ್ತಿದ್ರಂದ್ರೆ ಅದು ನಮ್ಮ ಕೈಲೈತೆ, ಬದಲಾವಣೆ ಮಾಡ್ಕೋಬೇಕಾ ಬೇಡವಾ ಅಂತ. ಅಂದರೆ ಬಾಡಿಗೆ ಮನೆ ಬಂದ್ಬಿಟ್ಟಿದ್ದೀವಿ, ನೀವು ಹೇಳಿದ್ದು ಕರೆಕ್ಟು, ಉತ್ತರದಲ್ಲಿ ನನ್ನ ಬಾತ್ರೂಮ್ ಇದೆ, ಅಗ್ನಿಮೂಲೆ ನನ್ನ ಬಾತ್ರೂಮ್ ಇದೆ, ನಾರ್ತ್ ಈಸ್ಟಲ್ಲಿ ಬಾತ್ರೂಮ್ ಇದೆ, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು, ಖಾಲಿ ಮಾಡ್ತಾ ಇರಬೇಕು. ಆದರೆ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಹೋಗೋಕ್ಕಾಗೋದೇ ಇಲ್ಲ ಅಂತಂದರೆ ಇವೆಲ್ಲ ಅನುಭವಿಸ್ಬೇಕಾಗ್ತದೆ. ದುಡ್ಡು ಬರ್ತಾ ಇದೆ, ಮನೇಲಿ ಉಳಿತಾ ಇಲ್ಲ, ಇದನ್ನು ಅನುಭವಿಸ್ಬೇಕಾಗ್ತದೆ. ಇಲ್ಲ ನನ್ನಲ್ಲೂ ದುಡ್ಡು ಬರ್ತಾ ಇಲ್ಲ, ಮನೆಯಿಂದಲೂ ದುಡ್ಡು ಬರ್ತಾ ಅಂತ ಇವಾಗ ಗೊತ್ತಾಯಿತು, ನಾನು ಏನು ಮಾಡಲಿ ಶಿವನೇ ಅಂತ ಕೈ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಇವೆಲ್ಲ ಬಹಳ ಜಾಗೃತವಾಗಿ ನೀವು ಎಲ್ಲಿವರೆಗೂ ತಿಳ್ಕೊಳ್ಳಲ್ಲ ಅಲ್ಲಿವರೆಗೂ ಬಹಳ 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 ಮುಖ್ಯವಾಗಿ ಈ ಅಂಶವನ್ನು ಗಮನಿಸಬೇಕು. ಯಾಕಂದರೆ ದುಡ್ಡು ಬಹಳ ಮುಖ್ಯ, ಬದುಕೋದಕ್ಕೆ ದುಡ್ಡು ಬೇಕೇ ಬೇಕು. ಆದರೆ ಗೌರವಿತವಾಗಿರ್ತಕ್ಕಂಥ ಧನಾಭಿವೃದ್ಧಿ, ನಾವು ಕಷ್ಟಪಟ್ಟಂತಹ ಹಣ ನಮಗೆ ಬರಬೇಕು ಅಂತಂದಾಗ, ಅಥವಾ ನಮ್ಮ ಮನೆಯಲ್ಲಿ ನಾವು ಸಂಪಾದನೆ ಮಾಡ್ತಕ್ಕ ಹಣ ಶಾಶ್ವತವಾಗಿ ಉಳಿಬೇಕು ಅಂದಾಗ, ಆ ಹಣ ದ್ವಿಗುಣ ಆಗಬೇಕು ಅಂದಾಗ, ಅಭಿವೃದ್ಧಿ ಆಗಬೇಕು ಅಂದಾಗ, 1ಕ್ಕಿಂತ 10 ಸೈಟ್ ತಗೋಬೇಕು, ಕಾರ್ ತಗೋಬೇಕು ಅಂದಾಗ ಆ ಹಣ ನಮ್ಮಲ್ಲಿ ಕೂಡ್ಕೊಂಡಿರ್ಬೇಕು. ಹಣ ನಮ್ಮ ಮನೆಯಲ್ಲಿ ಆ ಲಕ್ಷ್ಮಿ ಕಾಲು ಚಚ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಇದಕ್ಕೆ ಮಾಡಬೇಕಂದ್ರೆ ಏನು ಮಾಡಬೇಕು? ನಮ್ಮಲ್ಲಿ ಧನ ಆಕರ್ಷಣೆ ಇರಬೇಕು, ನಮ್ಮ ಮನೆಯಲ್ಲಿ ಧನ ಆಕರ್ಷಣೆ ಇರಬೇಕು.
ಈ ಧನ ಆಕರ್ಷಣೆಯನ್ನು ಹಲವಾರು ವಿಧಾನದಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಆದರೆ ಇವತ್ತು ನಾನು ಹೇಳ್ಕೊಡೋ ಪರಿಹಾರ ಇದೆಯಲ್ಲ, ಇವತ್ತು ನಾನು ಹೇಳ್ಕೊಡೋ ತಂತ್ರ ಇದೆಯಲ್ಲ, ಅದು ಅದ್ಭುತವಾಗಿರೋ ತಂತ್ರ. ಇದನ್ನು ಲಕ್ಷಾಂತರ ಜನ ಮಾಡಿ ಯಶಸ್ವಿಯಾಗಿದ್ದಾರೆ. ಆದರೆ ಯಾರ್ಯಾರಿಗೆ ಇದರ ವಿಚಾರ ಗೊತ್ತಿಲ್ಲ, ನಮ್ಮ ವಾಹಿನಿ ಮುಖಾಂತರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಸಮಯ ಅಂತಕ್ಕಂಥದ್ದು ಒಬ್ರದೊಬ್ರಿಗೆ ಬದಲಾವಣೆ ಆಗ್ತಾ ಇರ್ತದೆ. ಕೆಲವರು ಶುಕ್ರ ದಶೆ ಬಂದ್ಬಿಡ್ತು, ಇನ್ನೇನಿಲ್ಲ ಬಿಡಪ್ಪ ಆರಾಮ್ ದುಡ್ಡು ಅನ್ಕೋಬೋದು. ಪಾಪ ಆ ಶುಕ್ರ ದಶೆ ಕೆಲಸನೇ ಮಾಡಲ್ಲ. ಯಾಕೆ ಮಾಡಲ್ಲ ಅನ್ನೋದನ್ನು ಹಿಂದಿನ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಬುಧ ದೇಶ ಬಂತು, ಗುರು ದೇಶ ಬಂತು, ಇನ್ಮೇಲೆ ದುಡ್ಡು ಅನ್ಕೊಂಡ್ಬಿಡ್ತಾರೆ. ಏನು ಮಾಡೋದು ಅದು ಪ್ರಭಾವ ಇಲ್ಲವೇ ಇಲ್ಲ. ಯಾಕೆ ಗುರುಗೆ ಅವಮಾನ ಮಾಡಿಬಿಟ್ಟಿರ್ತಾರೆ, ಗುರುನೇ ತುಳಿದಾಕ್ಬಿಟ್ಟಿರ್ತಾರೆ, ಗುರುನೇ ಕೊಲೆ ಮಾಡಿಬಿಟ್ಟಿರ್ತಾರೆ, ಗುರುವಿಗೆ ಚಿಕ್ಕಾಬಟ್ಟೆ ಅವಮಾನ ಮಾಡಿರ್ತಾರೆ. ಅವನು ದುಡ್ಡಿಂದ ಕೊಡ್ತಾನೆ ಗುರು. ಈ ಥರ ನಾವು ಮಾಡ್ತಕ್ಕಂಥ ಕೆಲವು ಸ್ವಯಂಕೃತ ಅಪರಾಧಗಳಿಂದ ನಮ್ಮ ಒಂದು ಒಳ್ಳೆ ದೆಸೆ ಕೂಡ ನಮಗೆ ಕೆಲಸ ಮಾಡೋದೇ ಇಲ್ಲ. ಅದೇ ಕೆಟ್ಟ ದೆಸೆ ಅನ್ಕೊಳ್ಳಿ, ಇಮ್ಮಿಡಿಯೇಟ್ ಆಕ್ಷನ್. ಶನಿ ದಶೆ ಬಂತು ವಕ್ರ, ರಾಹು ದಶೆ ಬಂತು ವಕ್ರ, ಕೇತು ದಶೆ ಮುಗೀತು ಕಾಯಿಲೆಗಳು. ಈ ಥರ ಹಲವಾರು ವಿಚಾರಗಳು ನಮಗೆ ದಿಢೀರ್ನ ಬಂದಾಗ ಈ ಒಳ್ಳೆಯದು ಯಾಕೆ ಬರ್ತಾ ಇಲ್ಲ, ಶುಕ್ರ ದಶೆ ಬಂದಾಗ ಯಾಕೆ ನನಗೆ ಅದರ ಫಲ ಸಿಗ್ತಾ ಇಲ್ಲ, ಗುರು ದಶೆ ಬಂದಾಗ ಯಾಕೆ ನನಗೆ ಗುರುವಿನ ಫಲ ಸಿಗ್ತಾ ಇಲ್ಲ, ಬುಧ ದಶೆ ಬಂದಾಗ ಯಾಕೆ ನನಗೆ ನನ್ನ ಬುದ್ಧಿವಂತಿಗೆ ಸರಿಯಾದ ರೀತಿ ಮಾರ್ಗ ಸಿಗ್ತಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ನೀವು ಆಲೋಚನೆ ಮಾಡಬೇಕು. ಯಾತಕ್ಕೋಸ್ಕರ ಜಾತಕ ಯಾಕೆ ಬರ್ಸಿ ಅಂತ ಹೇಳ್ತೀನಿ, ಅರ್ಥ ಆಯ್ತಲ್ವಾ? ಜಾತಕ ಬರೆದಿಟ್ಟಿದ್ರೆ ಅದನ್ನ ತೆಗೆದು ಇವೆಲ್ಲ ನೋಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಗೊತ್ತಾಯ್ತಲ್ಲ? ನೋಡಿ, ಇದಕ್ಕೋಸ್ಕರನೇ ಎಲ್ಲವನ್ನೂ ಇಟ್ಕೊಂಡು ಎಷ್ಟೋ ಜನ ನನಗೆ ಅದು ಗೊತ್ತಿಲ್ಲ, ನನಗೆ ಇದು ಗೊತ್ತಿಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಹೋರಾಟ ಮಾಡ್ತಿರ್ತೀರ. ಆದರೆ ಯಾವಾಗ ಶುಕ್ರ ದಶೆ ಬಂತು, ಯಾವ ಬುಧ ದಶೆ ಬಂತು, ಯಾವ ಗುರು ದಶೆ ಬಂತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಪಾಡಿಗೆ ಅದು ಬಂದು ಹೋಗಿರ್ತದೆ. ಈ ಟೈಮಲ್ಲಿ ತುಂಬ ಚೆನ್ನಾಗಿರ್ಬೇಕಾಗಿತ್ತಲ್ಲ ಅಂತ ಹೇಳ್ತಾರೆ, ಏನೂ ಆಗಿಲ್ಲ ಅಂತಾರೆ. ಕಾರಣ ಏನು ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ನಿಮ್ಮ ಸ್ವಯಂಕೃತ ಅಪರಾಧಗಳು ಆ ಒಂದು ಫಲವನ್ನು ನಿಷ್ಕ್ರಿಯ ಮಾಡಿಬಿಟ್ಟಿರ್ತದೆ. ಇದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಭಗವಂತ ದುಡ್ಡು ಕೊಟ್ಟಿರ್ತಾನೆ. ಒಬ್ಬ ಭಿಕ್ಷೆತನಿಗೂ ದುಡ್ಡು ಕೊಟ್ಟಿರ್ತಾನೆ. ನೋಡಿ, ಎಷ್ಟೋ ಜನ ಭಿಕ್ಷಾಟನೆ ಮಾಡಿ ಬದುಕ್ತಾರೆ. ಅದೇ ಒಂದು ವ್ಯಾಪಾರ ಆಗಿರ್ತದೆ. ಅವನು ಒಳ್ಳೊಳ್ಳೆ ಬಂಗ್ಲೆ ಮಾಡಿರ್ತಾನೆ, ಒಳ್ಳೊಳ್ಳೆ ಕಾರ್ ತಗೊಂಡಿರ್ತಾನೆ ಅವನು. ಇವೆಲ್ಲ ನಮ್ಮ ಕಣ್ಮುಂದೆ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ವೃತ್ತಿ ಬೇರೆ, ಧನಾಭಿವೃದ್ಧಿ ಬೇರೆ. ವೃತ್ತಿ ಯಾವುದೇ ಆಗಿದ್ರು ಕೂಡ ನಮಗೆ ಧನ ಅಭಿವೃದ್ಧಿ ಆಗಬೇಕು, ಧನ ಆಕರ್ಷಣೆ ಆಗಬೇಕು, ದುಡ್ಡು ನಮ್ಗೆ ಹುಡ್ಕೊಂಡ್ಬರ್ಬೇಕು. ಹಾಗಾದ್ರೆ ಏನು ಮಾಡಬೇಕು? ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರ, ಬಹಳ ಎಕ್ಸಲೆಂಟ್, ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ. ಯಾಕಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಗ್ರಹ ವಸ್ತುಗಳನ್ನು ನಿರ್ದಿಷ್ಟವಾದ ಲೆಕ್ಕಾಚಾರದಲ್ಲಿ ಬಳಕೆ ತಗೊಂಡಾಗ ನಿರ್ದಿಷ್ಟವಾದಂತಹ ಫಲಿತಾಂಶ ಬರುತ್ತೆ ಅನ್ನೋದಕ್ಕೆ ನೀವು ಮಾಡಿ ನಮಗೆ ಫೋನ್ ಮಾಡಬೇಕು. ಎಸ್, ನೀವು ಹೇಳಿದ್ರಿ, ನಾವು ಈ ತಂತ್ರ ಮಾಡಿದ್ವಿ, ತುಂಬ ಚೆನ್ನಾಗಾಯ್ತು, ನಮಗೆ ಒಳ್ಳೇದಾಯಿತು ಅಂತೇಳಿ. ಮೊದಲು ಮಾಡಬೇಕು ಕೆಲಸ ಏನಂತಂದರೆ ಮಾನಸಿಕವಾಗಿ ದೈಹಿಕವಾಗಿ ಶುದ್ಧ ಆಗ್ತಕ್ಕಂಥದ್ದು. ಇವತ್ತು ಎಷ್ಟೋ ಜನ ಹೇಳಿದ್ದೀನಿ, ಮಾನಸಿಕವಾಗಿ ದೈಹಿಕವಾಗಿ ಶುದ್ಧವಾಗಿರಬೇಕು ಅಂದಾಗ ನಮ್ಮ ಜಾತಕದಲ್ಲಿ ಶುಭ ಗ್ರಹಗಳಿರಬೇಕು ಅಂತ. ಯಾಕಂದರೆ ನಮ್ಮ ರೂಲ್ ಮಾಡೋದು ಅವೇ, ಅವುಗಳ ಪ್ರಭಾವ ನಮ್ಮ ಮೇಲೆ ಇರ್ತದೆ. ಆ ಪ್ರಭಾವ ನಮ್ಮಲ್ಲಿ ನಕಾರಾತ್ಮಕವಾಗಿದ್ದರೆ, ನೆಗೆಟಿವ್ ಆಗಿತ್ತು ಅಂದರೆ ನಮಗೆ ಧನ ಆಕರ್ಷಣೆ ಆಗೋದಿಲ್ಲ, ದುಡ್ಡು ಬರೋದಿಲ್ಲ ಅಂತೇಳಿ. ಅದಕ್ಕೆ ಆ ದುಡ್ಡು ಬರಬೇಕು ಅಂತಂದಾಗ ನೀವೇನು ಮಾಡಬೇಕು ಅಂದರೆ, ನಾವು ಹೋಗಿ ಮಹಾಲಕ್ಷ್ಮಿ ಕೈಕಾಲು ಇಟ್ಕೊಳ್ಳೋದಲ್ಲ, ಅದಕ್ಕೊಂದು ತಂತ್ರ ಇದೆ. ಆಕೆನೇ ನಮ್ಮ ಜೊತೆ ಬರಬೇಕು. ಏನು ಮಾಡಬೇಕು ಅಂತಂದರೆ, ನಮ್ಮ ಮನೆಗಳಲ್ಲಿ ಆ ಶುಕ್ರನ ಅಂಶವನ್ನು ನಾವು ತುಂಬ್ಕೋಬೇಕು. ಆ ಶುಕ್ರನ ಅಂಶ ತುಂಬ್ಕೋಬೇಕು. ಏನು ಮಾಡಬೇಕು ಅಂದರೆ ಒಂದು ತಂತ್ರ ಮಾಡಬೇಕು. ಏನು ತಂತ್ರ ಮಾಡಬೇಕು ಅಂದರೆ, ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ, ಪ್ರತಿನಿತ್ಯ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಕರ್ಪೂರದ ಆಯಿಲ್ ಅಂತ ಸಿಗುತ್ತೆ. ಕರ್ಪೂರದ ಆಯಿಲ್ ತೊಗೊಂಡು ಬಂದು ಒಂದು 5 ಡ್ರಾಪ್ ಹಾಕ್ಬಿಟ್ಟು ಸ್ನಾನ ಮಾಡಬೇಕು. ಒಂದು ಸರಿ ಸ್ನಾನ ಮಾಡಿ ನೋಡಿ, ಎಷ್ಟು ನಿಮ್ಮ ಮನಸ್ಸೆಲ್ಲ ಘಮ 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 ಅಂತಿರ್ತದೆ. ಕರ್ಪೂರನ ಯಾಕೆ ಬಳಸಬೇಕು ಸ್ವಾಮಿ ಅಂತ ನೀವು ಕೇಳ್ಬೋದು. ಕರ್ಪೂರ ಅಂದ್ರೆ ಯಾರು ಗೊತ್ತಾ? ಶುಕ್ರ. ನೋಡಿ, ಶುಕ್ರನ ಅಂಶವನ್ನು ನಾವು ತುಂಬ್ಕೋಬೇಕು ಅಂತಂದಾಗ ಅದು ಜಲದೇವತೆ ಆಗಿರ್ತಕ್ಕ ಗಂಗೆ ಸ್ನಾನ ಮಾಡಿದಾಗ ಮಾತ್ರನೇ ಅದು ಸಾಧ್ಯ. ಅದಕ್ಕೆ ಆ ಗಂಗೆ ಮೇಲೆ, ಆ ಗಂಗೆಯಲ್ಲಿ ನಾವು ಆ ಶುಕ್ರನ ಅಂಶ ಆಗಿರ್ತಕ್ಕಂತಹ ಕರ್ಪೂರದ ಆಯಿಲನ್ನು ಒಂದು 5 ಡ್ರಾಪನ್ನು ಹಾಕಿ ದೈನಿತ್ಯ ಸ್ನಾನ ಮಾಡಬೇಕು. ಇದರಿಂದ ಮನಸ್ಸು ಏನಾಗುತ್ತೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿ ಸ್ಟಾರ್ಟ್ ಆಗ್ತದೆ. ಅಂದರೆ ನಾನು ಹೇಳಿದೆ, ಧನ ಆಕರ್ಷಣೆ ಅಂತಕ್ಕಂಥದ್ದು ವ್ಯಕ್ತಿಗತ ಬಂದರೆ ಅದು ಒರಿಜಿನಲ್ ಅಂತ. ಅದಕ್ಕೆ ಶುಕ್ರವಾರ ಹುಟ್ಟಬೇಕು ಅಂತ. ಎಷ್ಟು ಜನಕ್ಕೆ ಶುಕ್ರವಾರ ಹುಟ್ಟೋ ಅಭ್ಯಾಸ ಇದೆ? ಅದನ್ನು ನಾವು ಕೇಳಿ ಹುಟ್ಟಕ್ಕಾಗತ್ತಾ? ಅವನು ಕೊಡೋದು ಭಗವಂತ ಕೊಡೋದು, ಅವನು ಹುಟ್ಟಿಸ್ತಾನೆ, ನಾವು ಹುಡ್ತೀವಿ ಅಷ್ಟೇ. ಆದರೆ ಎಲ್ರಿಗೂ ಆ ಶುಕ್ರನ ಅಂಶ ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅದರ ಆಕರ್ಷಣೆ ಇರೋಕ್ಕೆ ಸಾಧ್ಯ, ಬೇರೆ ಎಲ್ರಿಗೂ ಸಾಧ್ಯ ಇಲ್ಲ. ಒಂದು. ಎರಡನೇದು ಭಾಳ ವಿಶೇಷವಾದ ತಂತ್ರ ಏನಪ್ಪ ಅಂದರೆ, ಇದು ಮಾಡಿದಾದ ಮೇಲೆ ಒಂದು ಬೆಳ್ಳಿ ಲೋಟ ತಗೊಳ್ಳಿ. ಬೆಳ್ಳಿ ಲೋಟ, ತಟ್ಟೆ ತಗೊಳ್ಳಿ. ತಟ್ಟೆ ಅಂದರೆ ಸಣ್ಣದಾದ್ರೂ ಪರವಾಗಿಲ್ಲ, ಚಿಕ್ಕದಾದರೂ ಒಂದು 3 ಇಂಚಿಗೆ 3 ಇಂಚು, 4 ಇಂಚು 4 ಇಂಚು, 5 ಇಂಚಿಗೆ 5 ಇಂಚು ಒಂದು ಬೆಳ್ಳಿ ತಟ್ಟೆ ತಗೊಳ್ಳಿ. ಬೆಳ್ಳಿ ತಟ್ಟೆ ತೊಗೊಂಡು ನೀವೇನು ಮಾಡಬೇಕು, ವಿಶೇಷವಾಗಿ ಒಂದಷ್ಟು ಕರ್ಪೂರ ತೆಗೆದುಕೊಳ್ಳಿ. ಕರ್ಪೂರ
ಅದಾದಮೇಲೆ ಲವಂಗ ತೆಗೆದಿಕೊಳ್ಳಿ. ಪ್ರತಿನಿತ್ಯ ಸ್ನಾನ ಆದಮೇಲೆ ಆ ಒಂದು ಬೆಳ್ಳಿ ತಟ್ಟೆಗೆ ನೀವೇನು ಮಾಡಬೇಕು, ಒಂದು ಕರ್ಪೂರ ಒಂದು ಲವಂಗ ದಿನನಿತ್ಯ ಆಗ್ತಾ ಹೋಗ್ಬೇಕು. ಒಂದು ನಿರ್ದಿಷ್ಟ ಟೈಮ್ ಅನ್ಕೊಳ್ಳಿ, ಒಂದು 15 ದಿವಸ 20 ದಿವಸ ಅಂತ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ ಬಂದ್ಬಿಡ್ತದೆ. ಇದನ್ನ ನೀವು ಮಾಡ್ತಾ ಬರಬೇಕು. ಇದು ಒಂದು. ಎರಡನೇದು ಇನ್ನೊಂದು ತಂತ್ರ ಏನಪ್ಪ ಅಂತಂದರೆ, ಲಕ್ಷ್ಮೀ ಪೂಜೆ ಮಾಡಬೇಕು ಅಂದಾಗ ನಾವು ಹಲವಾರು ತಂತ್ರಗಳು ಹೇಳ್ಕೊಟ್ಟಿದ್ದೀವಿ ಇಂದಿನ ಕಾರ್ಯಕ್ರಮಗಳಲ್ಲಿ. ಇವತ್ತು ಇನ್ನೊಂದು ತಂತ್ರ ಹೇಳ್ಕೊಡ್ತೀನಿ. ರಾತ್ರಿ ನೀವೇನು ಮಾಡಬೇಕು, ಇದೇ ಕರ್ಪೂರವನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಡ್ಬೇಕು. ಒಂದು ಬಟ್ಲಲ್ಲಿ ತುಪ್ಪ ತಗೊಂಡು, ಯಾವುದು ಸ್ಟೀಲ್ ಬಟ್ಲಾಗಿರ್ಬೋದು, ಬೆಳ್ಳಿ ಅಥವಾ ಚಿನ್ನದ ತಟ್ಟೆ ಆದರೆ ಭಾಳ ಒಳ್ಳೆಯದು. ಚಿನ್ನದ ತಟ್ಟೆ ಇಲ್ಲದೆ ಇಡೋಣ ಸ್ವಾಮಿ ಅಂದರೆ ಬೆಳ್ಳಿ ತಟ್ಟೆ ಆರಾಮಾಗಿ ಇಡ್ಬೋದು ಪ್ರತಿಯೊಬ್ಬರು, ಅದ್ರಲ್ಲಿ ತೊಂದರೆ ಏನಿಲ್ಲ. ಎಲ್ಲೆಲ್ಲ ತೊಗೊಂಡು ದುಡ್ಡು ಹಾಕ್ತೀರಾ, ಯಾವುದಕ್ಕೂ ತೊಗೊಂಡು ದುಡ್ಡು ಹಾಕ್ತೀರಾ, ಒಂದು ಬೆಳ್ಳಿ ತೊಟ್ಟೆ ತಗೊಳ್ಳಿ, ಏನು ತಪ್ಪೇನಿದೆ ತಗೊಳ್ಳಿ. ಅದರೊಳಗೆ ತುಪ್ಪವನ್ನು ಹಾಕಿ ಅದರೊಳಗಡೆ ಕರ್ಪೂರನ ಹಾಕ್ಬಿಟ್ಟು ರಾತ್ರಿ ಎಲ್ಲ ನೆನೆ ಬಿಟ್ಬಿಡಿ. ಬೆಳಗ್ಗೆ ಎದ್ದು ಆ ಕರ್ಪೂರನ ತಗೊಂಡು ಆ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ಬೇಕಂದಾಗ ಆ ಕರ್ಪೂರದಿಂದ ಬೆಳಗ್ಗೆ ತುಪ್ಪ ಅಂದರೆ ಯಾರು ಗೊತ್ತಾ? ತುಪ್ಪ ಅಂದರೆ ಗುರು ಶುಕ್ರ ಅಂಶ. ನೋಡಿ, ಕರ್ಪೂರ ಅಂದ್ರೆ ಏನು? ಗುರು ಶುಕ್ರ ಅಂಶ. ಲವಂಗ ಅಂದ್ರೆ ಏನು? ಗುರು ಶುಕ್ರನ ಅಂಶ. ಇವೆಲ್ಲ ಧನ ಆಕರ್ಷಣೆ ಮಾಡ್ತಕ್ಕಂಥ ವಸ್ತುಗಳು. ನೋಡಿ, ಬಹಳ ಸುಲಭ, ನಮ್ಮ ಮನೇಲೇ ಸಿಗುವಂಥ ವಸ್ತುಗಳು. ಈ ವಸ್ತುಗಳನ್ನು ಉಪಯೋಗ ಮಾಡ್ಕೊಳ್ದೆ ನಾವೇನು ಮಾಡ್ತೀವಿ, ಅಸಡ್ಡೆಯಿಂದ ಕಾಲ ಕಳೀತಾ ಇರ್ತೀವಿ. ಬರೀ ದೇವರು ಹಣೆ ಬರ ಕೊಟ್ಬಿಟ್ಟ, ಸರಿ ಇಲ್ಲ ದುರದೃಷ್ಟದಿಂದ ಕೊರಗ್ತಿರ್ತೀವಿ ಹೊರತು ಭಗವಂತ ಈ ತಂತ್ರಗಳನ್ನು ಕೊಟ್ಟಿದ್ದಾನೆ, ನಾವು ಮಾಡ್ಕೋಬೇಕು ಅನ್ನೋ ಬಗ್ಗೆ ನಮಗೆ ಗೊತ್ತಿಲ್ಲ. ಇವತ್ತು ನಮ್ಮ ಕಾರ್ಯಕ್ರಮ ಮುಖಾಂತರ ನಿಮಗೆಲ್ಲ ನಾವು ಹೇಳ್ಕೊಡ್ತಾ ಇದ್ದೀವಿ. ಇದನ್ನು ಯಾರು ದಿನನಿತ್ಯ ಮಾಡ್ಕೊಳ್ತಾ ಬರ್ತೀರಾ ಅವರಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಹಣಕಾಸಿನ ಅಭಾವ ಬರೋದಿಲ್ಲ. ಇದು ಮಾಡ್ತಾ ಇರಬೇಕು, ಮಾಡ್ತಾ 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 ನಿಮಗಾಗುತ್ತೆ. ಇನ್ನು ದೇಹ ಪ್ರಕೃತಿಯಲ್ಲಿ ಗುರುವಿನ ಅಂಶ ಬೇಕು ಅಂತಂದಾಗ ಭಾಳ ವಿಶೇಷವಾಗಿ ಗುರುವಿನ ಪ್ರಸಿದ್ಧಕ್ಕಂಥದ್ದು ಯಾವುದು ಅಂದರೆ ಯೆಲ್ಲೋ ಸಫೇರ್, ಕನಕ ಪುಷ್ಯರಾಗ ಅಂತ ಹೇಳ್ತೀವಿ. ಒರಿಜಿನಲ್ ಕನಕ ಪುಷ್ಯರಾಗವನ್ನು ನಿಮ್ಮ ದೇಹದ ತೂಕಕ್ಕೆ ತಕ್ಕನ ಹಾಗೆ ನೀವು ಈ ತೋರು ಬೆರಳಿಗೆ ಧಾರಣೆ ಮಾಡಬೇಕು. ಈ ತೋರು ಬೆರಳು ಧಾರಣ ಮಾಡಬೇಕು. ಈ ತೋರು ಬೆರಳಿಂದ ನಿಮಗೆ ಆ ಧನ ಆಕರ್ಷಣೆ ತಕ್ಕಂಥ ಗುರುವಿನ ಬಲ ಏನಾಗುತ್ತೆ, ಈ ಜೆಮ್ ಸ್ಟೋನಿಂದ ನಿಮಗೆ ಉತ್ಪತ್ತಿ ಆಗ್ತದೆ. ಅದನ್ನು ವೇರ್ ಮಾಡ್ಕೋಬೇಕು. ಗುರು ನೀಚನಾಗಿದ್ದು ಈ ಜೆಮ್ ಸ್ಟೋನ್ ವೇರ್ ಮಾಡಿಕೊಂಡು ನನಗೆ ಗುರುಬಲ ಬಂದಿಲ್ಲ ಅಂದರೆ ನಮ್ಮನ್ನು ಕೇಳಬೇಡಿ. ಯಾಕಂದರೆ ಗುರುವಿಗೆ ಅಪಚಾರ ಮಾಡತಕ್ಕಂಥ ದೋಷವನ್ನು ಜಾತಕ ರೀತಿ ನೋಡಿ ಪರಿಹಾರ ಮಾಡ್ಕೋಬೇಕು. ಆ ಸತ್ಯಗಳು ತಿಳ್ಕೊಳ್ದೆ ನಾವು ಏನೇನೋ ತಪ್ಪು ಮಾಡಿಲ್ಲ, ನಾವು ಒಳ್ಳೆಯವರು ಅಂತ ಹಾಕೊಂಡಾಗ ನಾವು ಹಿಂದೆ ಮಾಡಿರೋ ಕರ್ಮ ಫಲಗಳು ಅದು ಈ ಜನ್ಮದಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಅನ್ನೋದ್ರ ಬಗ್ಗೆ ಹಿಂದಿನ ಭಾಗಗಳು ನಾವು ಹಲವಾರು ವಿಚಾರಗಳನ್ನು ಮನ್ನ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ವಾಸಸ್ಥಾನ ಮತ್ತು ನಮ್ಮ ದೇಹ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಈ ಗ್ರಹಗಳ ನೀಚ ಪ್ರಭಾವಗಳನ್ನು ಅಥವಾ ವೀಕ್ನೆಸ್ ಅದನ್ನು ಅನ್ಕೊಳ್ಳಿ, ಅಥವಾ ನಿಶಕ್ತಿ ಗ್ರಹಗಳು ಅಂತ ಅನ್ಕೊಳ್ಳಿ, ನಿಶಕ್ತ ಗ್ರಹಗಳು ಅನ್ಕೊಳ್ಳಿ. ಆ ನಿಶಕ್ತತೆಯನ್ನು ನಾವು ಕೆಲವೊಂದು ಈ ಕರ್ಪೂರದ ಆಯಿಲಿಂದ ಸ್ನಾನ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ, ಜಮ್ಸ್ಟೋನ್ನ ವೇರ್ ಮಾಡೋ ವಿಚಾರದಲ್ಲಿ ನಾವು ದೇವಿಗೆ ಪೂಜೆ ಮಾಡ್ತಕ್ಕಂತಹ ಆ ತಂತ್ರ ಭಾಗವನ್ನಾಗಲಿ ಅಳವಡಿಸ್ಕೊಂಡು ಹೋದಾಗ ಇದು ಬಹಳ ಸರಳ ಸುಲಭವಾಗಿ ಮಾಡ್ತಾ 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 ಏನಾಗುತ್ತೆ, ನಮಗೆ ಆಟೋಮೆಟಿಕಲಿ ಆ ಅಂಶಗಳ ಪ್ರಭಾವಗಳು ಜಾಸ್ತಿ ಆಗುತ್ತೆ. ಯಾವುದು ವೀಕ್ ಆಗಿದೆ ಅದನ್ನು ನಾವು ಜಾಗೃತ ಮಾಡ್ಕೋಬೇಕು. ಇದನ್ನೇ ನಾವು ಗ್ರಹ ಆಕ್ಟಿವೇಶನ್ ಅಂತ ಕರಿತೀವಿ. ಈ ಗ್ರಹ ಆಕ್ಟಿವೇಶನ್ನ ಯಾರು ಕಲ್ತ್ಕೊಂಡಿಲ್ಲ, ಯಾರು ತಿಳ್ಕೊಂಡಿಲ್ಲ, ಅವರು ನಾನಾ ರೀತಿಯಾಗಿರ್ತಕ್ಕಂಥ ಪ್ರಭಾವಗಳನ್ನು ಅನುಭವಿಸ್ತಾ ಇರ್ತಾರೆ. ಈಗ ಗ್ರಹ ವೀಕ್ ಆಗಿದೆಯಾ ಅಥವಾ ನೀಚವಾಗಿದೆಯಾ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? ನಿಮ್ಗೆ ಗೊತ್ತಿಲ್ಲ. ಇದಕ್ಕೆ ನಾವು ಹೇಳ್ತೀವಿ ಜಾತಕ ಬರೆಸಿ ಅಂತ. ಜಾತಕ ಬರೆಸಿದ್ರೆ ಅದನ್ನು ಹೊರಗಡೆ ತೆಗೀರಿ, ಒಳ್ಳೆಯವ್ರ ಹತ್ರ ಹೋಗಿ ಅದನ್ನು ತೋರಿಸ್ಕೊಳ್ಳಿ. ಆಗ ಆ ಲೆಕ್ಕಾಚಾರಗಳನ್ನ ತಿಳ್ಕೊಂಡಾಗ ನೀವು ಯಾರು, ನೀವೇನು, ನೀವೆತ್ತ, ಸಾಲ ಕೊಡಬೇಕಾ, ಸಾಲ ಮಾಡಬೇಕಾ, ನೀವು ಕಷ್ಟಪಟ್ಟಿದ್ದಕ್ಕೆ ದುಡ್ಡು ಬರ್ತದಾ, ಆ ದುಡ್ಡು ಅಭಿವೃದ್ಧಿ ಆಗ್ತದಾ, ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಅದಕ್ಕೆ ಏನು ಮಾಡಬೇಕು, ಸಂಪೂರ್ಣ ವಿವರ ನಿಮಗೆ ಗೊತ್ತಾಗ್ತದೆ. ಇದು ಯಾವುದು ತಿಳ್ಕೊಳ್ಳದೆ ಕಷ್ಟ ಬಂದಾಗ ಆ ದೇವ್ರು ಇವ್ರು ಹಿಡ್ಕೊಳ್ಳೋದು, ಆ ದೇವ್ರು ವರ ಕೊಡಿದಾಗ ಆ ದೇವ್ರನ್ನೇ ಬೈದು ಬಿಡೋದು, ಮನೆಯಲ್ಲಿ ಹಲವಾರು ಜಗಳಗಳು, ಕದನಗಳು, ಭಿನ್ನಾಭಿಪ್ರಾಯಗಳು, ಆಸ್ತಿ ಹೊಡೆದಾಟ, ನೀನು ಕೊಡು, ನಾನು ತಿನ್ಬೇಕು, ಇವೆಲ್ಲ ಯಾಕೆ ಬೇಕು ನಮಗೆ? ಪ್ರತಿಯೊಬ್ಬರಿಗೂ ಭಗವಂತ ನೋಡಿ ಇಷ್ಟೇ ಅನ್ನ, ಇಷ್ಟೇ ನೀರು, ಇಷ್ಟೇ ದುಡ್ಡು ಅಂತ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ. ನಾ ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಇನ್ನೇನು ಕೇಳ್ಬಿಡಿ, ಎಲ್ಲ ಕೊಟ್ಬಿಟ್ಟಿದ್ದಾನೆ ಅವನು. ದೇವಸ್ಥಾನಕ್ಕೆ ಹೋದಾಗ ಮುಕ್ತಿ ಕೊಡಿಸುವಂತ ಕೇಳ್ಕೊಳ್ಳಿ, ರಕ್ಷಣೆ ಕೊಡು ಅಂತ ಕೇಳ್ಕೊಳ್ಳಿ, ನಿನ್ನ ಅನುಗ್ರಹ ಬೇಕು ಅಂತ ಕೇಳ್ಕೊಳ್ಳಿ. ಅದನ್ನ ಬಿಟ್ಟು ಅಷ್ಟು ದುಡ್ಡು ಕೊಡು, ಇಷ್ಟು ಸೈಟ್ ಕೊಡು, ಇಷ್ಟು ಬಂಗ್ಲೆ ಕೊಡು, ಇಷ್ಟು ಕಾರ್ ಕೊಡು, ಇಷ್ಟು ಹೆಂಡತಿ ಕೊಡು, ಇಷ್ಟು ಗಂಡನ ಕೊಡು ಅಂತ ಕೇಳಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಇವೆಲ್ಲ ನಾವು ನಮ್ಮ ಮಾನಸಿಕ ಸ್ಥಿತಿಗಳನ್ನು ಬದಿಗೊತ್ತಿ ಭಗವಂತನ ನಿಷ್ಠೆಯಲ್ಲಿ ನಾವು ಯಾವಾಗ ಕಾರ್ಯಪ್ರವೃತ್ತರಾಗ್ತೀವಿ, ಪ್ರಕೃತಿ ನಿಮ್ಮ ಅನುಸರಿಸಿ ಯಾವಾಗ ಹೋಗ್ತೀವಿ, ಆಗ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅದು ಜಾತಕ ಮುಖಾಂತರ. ಇದನ್ನು ನೋಡ್ಕೊಳ್ಳಿ, ಒಳ್ಳೇದಾಗ್ತದೆ.